ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ಸೆಪ್ಟೆಂಬರ್ ಮಂತ್ ಅಲ್ಲೇ ಚುನಾವಣೆ ಡಿಕ್ಲೇರ್ ಆಗುತ್ತೆ, ಉಪಚುನಾವಣೆ ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣಕ್ಕೆ. ಈಗ ವಿಷಯ ಏನಪ್ಪಾ ಅಂದ್ರೆ, ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಯಾರಾಗ್ತಾರೆ, ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಕೊನೆಗೂ ಫೈನಲ್ ಆಗಿದೆ. ಬಿಜೆಪಿಗೆ ಸಿಪಿ ಯೋಗೇಶ್ವರ್ ಅವರು ಗುಡ್ ಬೈ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ಪ್ರತಿಷ್ಠೆಯ ಕಣ ಆಗಿದೆ. ಅವರದ್ದೇ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರನ ಮತ್ತೊಮ್ಮೆ ಗೆಲ್ಲಲೇಬೇಕು. ಇಲ್ಲವಾದರೆ ಎನ್ಡಿಎನಲ್ಲಿ ಕುಮಾರಸ್ವಾಮಿ ವರ್ಚಸ್ಸಿಗೆ ಧಕ್ಕೆ ಆಗಬಹುದು. ಹಾಗಾಗಿ ಅಳೆದು ತೂಗಿ ಈಗ ಮೈತ್ರಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಅಭ್ಯರ್ಥಿನ ಫೈನಲ್ ಮಾಡಿದೆ. ಈ ಎಲ್ಲದರ ನಡುವೆ ಈಗ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಭಿನ್ನ ಮತ ಮೂಡಬಾರದು ಅಂತ ಬಿಜೆಪಿ ಮತ್ತು ಜೆಡಿಎಸ್ ನವರು ಸರ್ಕಸ್ ಮಾಡ್ತಾ ಇರೋದ್ರ ನಡುವೆನೆ ಈಗ ಶಾಕಿಂಗ್ ವಿಚಾರ ಹೊರಗೆ ಬರ್ತಾ ಇದೆ. ಏನ್ ಈ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಾನು ಈಗಾಗಲೇ ಹೇಳ್ದೆ, ಚನ್ನಪಟ್ಟಣ ಉಪಕದನ ದಳಪತಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೀನಾಯ ಸೋಲ್ವಿಂದಾಗಿ ಕಂಗೆಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ತಾನು ಒಕ್ಕಲಿಗ ನಾಯಕ ಅಂತ ಪ್ರೂವ್ ಮಾಡಬೇಕಾದ್ರೆ ಒಕ್ಕಲಿಗ ಬೆಲ್ಟ್ ಆಗಿರ್ತಕ್ಕಂಥ ಚನ್ನಪಟ್ಟಣ ಕ್ಷೇತ್ರ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಅವರು ಸಹ ಈಗ ಜಿದ್ದಿಗೆ ಬಿದ್ದವರಂತೆ ಹೋರಾಟ ಕೊಡಬೇಕು. ಎಲ್ಲಿ ಸೋತಿದೇನೋ ಅಲ್ಲೇ ಗೆಲ್ತೀನಿ ಅನ್ನೋ ವಿಶ್ವಾಸ ಈಗ ಡಿ ಕೆ ಶಿವಕುಮಾರ್ ಅವರಲ್ಲಿ ಎದ್ದು ಕಾಣ್ತಾ ಇದೆ. ತಮ್ಮ ಡಿ ಕೆ ಸುರೇಶ್ ಅವರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿನ ಸೋಲಿನ ಸೇಡನ್ನ ಚನ್ನಪಟ್ಟಣದಲ್ಲಿ ಗೆಲ್ಲೋದ್ರ ಮೂಲಕ ತೀರಿಸಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಪಾಪಿಸ್ತಾ ಇದ್ದಾರೆ. ಒಂದು ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ನವರು ಒಟ್ಟಾಗಿ ಅಭ್ಯರ್ಥಿನ ಕಣಕ್ಕಿಳಿಸಿದ್ದೇ ಆದರೆ ಕಾಂಗ್ರೆಸ್ಗೆ ಇಲ್ಲಿ ಗೆಲುವು ಅಷ್ಟು ಸುಲಭ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರ್ತಕ್ಕಂಥ ಲೆಕ್ಕಾಚಾರ. ಜೆಡಿಎಸ್ ನವರು ಮತ್ತು ಬಿಜೆಪಿಯವರು ಸಿಪಿ ಯೋಗೇಶ್ವರ್ ಅವರನ್ನು ಕಡೆಗಣಿಸಿದರೆ ಅಲ್ಲಿ ಚುನಾವಣಾ ಲೆಕ್ಕಾಚಾರನೇ ಉಲ್ಟಾ ಆಗುತ್ತೆ. ಇದನ್ನ ಈಗ ಆಲ್ರೆಡಿ ಸಿಪಿ ಯೋಗೇಶ್ವರ್ ಅವರು ಸೂಚ್ಯವಾಗಿ ಬಿಜೆಪಿ ನಾಯಕರಿಗೆ ತಿಳಿಸಿ ಹೇಳಿದ್ದಾರೆ. ಅವರ ಸಾಮರ್ಥ್ಯ ಏನು ಅನ್ನೋದು ಜೆಡಿಎಸ್ ಮತ್ತು ಬಿಜೆಪಿಗೂ ಸಹ ಗೊತ್ತು. ಈ ಹಿಂದೆ 2 ಬಾರಿ ಒಮ್ಮೆ ಸಮಾಜವಾದಿ ಪಕ್ಷದಿಂದ ನಿಂತು ಗೆದ್ದು ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸಹ ನಿಂತು ಗೆದ್ದು ತೋರಿಸಿದ್ದಾರೆ. 8 ಬಾರಿ ಸ್ಪರ್ಧೆ ಮಾಡಿ 5 ಬಾರಿ ಗೆದ್ದಿದ್ದಾರೆ, 3 ಬಾರಿ ಸೋತಿದ್ದಾರೆ. ಮೇಲಾಗಿ ಚನ್ನಪಟ್ಟಣ ಸಿಪಿ ಯೋಗೇಶ್ವರ್ ಅವರ ತವರು ಮನೆ. ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ಸಹ ಇದೆ. ಪರಿಸ್ಥಿತಿ ಈಗಿರುವಾಗ ಜೆಡಿಎಸ್ ನವರಾಗ್ಲಿ ಮತ್ತು ಬಿಜೆಪಿ ಅವರಾಗ್ಲಿ ಈಗ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ರೆಡಿ ಇಲ್ಲ. ಯಡಿಯೂರಪ್ಪನವರಿಗಾಗ್ಲಿ ಮತ್ತು ವಿಜಯೇಂದ್ರ ಅವರಿಗಾಗ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡುವುದಕ್ಕೆ ಮನಸ್ಸಿಲ್ಲ. ಆದರೆ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಸಿಪಿ ಯೋಗೇಶ್ವರ್ ಅವರನ್ನು ಬಿಟ್ಟು ಬೇರೆ ಯಾವುದೇ ಅಭ್ಯರ್ಥಿಯನ್ನು ಇಲ್ಲಿಂದ ಕಣಕ್ಕಿಳಿಸಿದ್ದೇ ಆದರೆ ಗೆಲುವು ಸುಲಭ ಅಲ್ಲ. ಒಂದು ಪಕ್ಷ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಈಗಾಗ್ಲೇ ಅವರು ಬಂಡಾಯದ ಗಾಳೆ ಊದಿದ್ದಾರೆ. ಬಂಡಾಯವಾಗಿ ಸ್ಪರ್ಧಿಸಿ ಆದ್ರೂ ಅವರು ಗೆಲ್ಲದೆ ಹೋದ್ರು ಬಿಜೆಪಿ ಮತ್ತು ಜೆಡಿಎಸ್ ನ ಸೋಲಿಸುವಷ್ಟು ತಾಕತ್ತು ಸಿಪಿ ಯೋಗೇಶ್ವರ್ ಅವರಿಗೆ ಈ ಕ್ಷೇತ್ರದಲ್ಲಿ ಇದೆ. ಅದನ್ನೇ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪರಿಗಣಿಸಿ ಫೈನಲ್ ಆಗಿ ಸಿಪಿ ಯೋಗೇಶ್ವರ್ ಅವರಿಗೆ ಜೆಡಿಎಸ್ ನಿಂದ ಟಿಕೆಟ್ ಕೊಡುವುದು ಅನ್ನೋ ಮಾತುಕತೆ ಹೈಕಮಾಂಡ್ ಲೆವೆಲ್ ನಲ್ಲಿ ಆಗಿದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಸಿಪಿ ಯೋಗೇಶ್ವರ್ ಅವರ ಆಸೆ ಏನಪ್ಪಾ ಅಂದ್ರೆ, ನಾನು ಬಿಜೆಪಿಯಿಂದನೇ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸ್ಬೇಕು ಅಂತ. ಆದ್ರೆ ಜೆಡಿಎಸ್ ನವರು ಹೆಂಗ್ ಬಿಟ್ಕೊಡ್ತಾರೆ ಈ ಕ್ಷೇತ್ರನ? ಅವರದ್ದೇ ಕ್ಷೇತ್ರ, ಅವ್ರು ಗೆದ್ದಿರೋದು 19 ಕ್ಷೇತ್ರಗಳಲ್ಲಿ. ಹಾಗಾಗಿ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಅಮಿತ್ ಶಾ ರನ್ನು ಭೇಟಿಯಾಗಿದ್ದಾಗ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅಮಿತ್ ಶಾ ಅವರು ಸಹ ಇದು ನಿಮ್ಮದೇ ಕ್ಷೇತ್ರ, ಮೈತ್ರಿಯಿಂದ ಒಬ್ಬೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಣ, ಅದು ನಿಮ್ಮ ಪಕ್ಷದ ಚಿಹ್ನೆಯಡಿನೇ ಕಣಕ್ಕಿಳಿಸೋಣ, ಇದರಲ್ಲಿ ಯಾವುದೇ ರೀತಿಯ ಗೊಂದಲಗಳು ಬೇಡ ಅಂತ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದಾರೆ ಅಮಿತ್ ಶಾ ಅವರು. ಹಾಗಾಗಿ ಮೈತ್ರಿ ಅಭ್ಯರ್ಥಿ ಚನ್ನಪಟ್ಟಣ ಕ್ಷೇತ್ರದಿಂದ ಕಣಕ್ಕಿಳಿಯೋದು 100ಕ್ಕೆ 100ರಷ್ಟು ಕನ್ಫರ್ಮ್ ಆದಂಗಾಯ್ತು. ಹಾಗಾದ್ರೆ ಯಾರಾಗ್ತಾರೆ ಅನ್ನೋದಕ್ಕೂ ಈಗ ಸೊಲ್ಯೂಷನ್ ಸಿಕ್ಕಿದೆ. ಅದು ಬೇರೆ ಯಾರು ಅಲ್ಲ, ಸಿಪಿ ಯೋಗೇಶ್ವರ್ ಅವರನ್ನೇ ಮೈತ್ರಿ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಿಂದ ಕಣಕ್ಕಿಳಿಸ್ಬೇಕು ಅಂತ ದೋಸ್ತಿಗಳು ತೀರ್ಮಾನ ಮಾಡಿಯಾಗಿದೆ. ತಂತ್ರ ರಾಜಕಾರಣ ಮಾಡಿ ಬೆಂಗಳೂರು ಗ್ರಾಮಾಂತರನ ಮೈತ್ರಿ ಪಡೆ ಗೆದ್ದುಕೊಂಡಿತ್ತು. ಈಗ ಅದೇ ತಂತ್ರನ ಚನ್ನಪಟ್ಟಣ ಕ್ಷೇತ್ರದಲ್ಲೂ ಮಾಡೋದಿಕ್ಕೆ ಮೈತ್ರಿ ಪಡೆ ಸಿದ್ಧತೆ ನಡೆಸಿದೆ. ಇದು ಸಕ್ಸಸ್ ಆಗಬೇಕು ಅಂದ್ರೆ ಸಿಪಿ ಯೋಗೇಶ್ವರ್ ಅವರೇ ಕಣಕ್ಕಿಳಿಯಬೇಕು. ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರನ್ನು ಸೋಲಿಸಿ ಕುಮಾರಸ್ವಾಮಿ ಅವರ ಕೈ ಮೇಲಾಗಿದೆ. 2023ರ ಚುನಾವಣೆಯಲ್ಲಿ ಒಕ್ಕಲಿಗರ ವೋಟ್ ಅನ್ನು ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಫಲರಾಗಿದ್ರು. ಇದು ಕುಮಾರಸ್ವಾಮಿ ಅವರನ್ನ ಚಿಂತೆಗೀಡು ಮಾಡಿತ್ತು.
ಹಾಗಾಗಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆನ ಎದುರಿಸಿದ್ರು. ಅದರಲ್ಲಿ ಸಕ್ಸಸ್ ಆದ್ರೂ ಕೂಡ ಈಗ ಜೆಡಿಎಸ್ ಕೈಲಿ ಅಧಿಕಾರ ಇದೆ. ಅಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಪಾದಯಾತ್ರೆ ಮಾಡಿ ಬೇರೆ ವರ್ಚಸ್ಸನ್ನು ವೃದ್ಧಿಸಿಕೊಂಡಿದೆ ಜೆಡಿಎಸ್. ಇನ್ನ ಚನ್ನಪಟ್ಟಣ ಉಪಚುನಾವಣೆಯೇನಾದ್ರೂ ಗೆದ್ದರೆ ಹೆಚ್ಚು ಕಡಿಮೆ ಜೆಡಿಎಸ್ಗೆ ಪುನಶ್ಚೇತನ ಸಿಕ್ಕಂತೇನೆ ಸರಿ. ಈ ಅವಕಾಶನ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಅಭ್ಯರ್ಥಿಯನ್ನು ಹಾಕುವಲ್ಲಿ ಗೊಂದಲ ಮಾಡಿಕೊಂಡು ಕಳ್ಕೊಳ್ಳೋದು ಬೇಡ ಅನ್ನೋ ನಿರ್ಧಾರಕ್ಕೂ ಸಹ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಹಾಗಾಗಿ ತಮ್ಮ ಬದ್ಧ ವೈರಿಯಾಗಿರ್ತಕ್ಕಂಥ ಸಿ.ಪಿ. ಯೋಗೇಶ್ವರ್ ಅವರನ್ನ ಜೆಡಿಎಸ್ ಪಕ್ಷಕ್ಕೆ ಬರಮಾಡಿಕೊಂಡು ಜೆಡಿಎಸ್ ನ ತೆನೆವತ್ತ ಮಹಿಳೆಯ ಚಿಹ್ನೆ ಹಿಡಿ ಟಿಕೆಟ್ ಕೊಡೋದಿಕ್ಕೆ ಕುಮಾರಸ್ವಾಮಿ ಅವರು ಸಹ ಈಗ ಒಪ್ಪಿದ್ದಾರೆ. ಯಾವಾಗ ಸಿ.ಪಿ. ಯೋಗೇಶ್ವರ್ ಅವರಿಗೆ ತನಗೆ ಮೈತ್ರಿ ಪಡೆಯ ಟಿಕೆಟ್ ಸಿಗೋದಿಲ್ಲ ಅನ್ನೋ ಸೂಚನೆ ಸಿಕ್ಕಿತ್ತು, ಆಗ ಅವರು ಬಂಡಾಯಕ್ಕೂ ಸಜ್ಜಾಗಿದ್ರು. ಚನ್ನಪಟ್ಟಣದಲ್ಲಿ ಬೆಂಬಲಿಗರ ಸಭೆ ಮಾಡೋದಕ್ಕೂ ಸಿ.ಪಿ. ಯೋಗೇಶ್ವರ್ ಅವರು ತಯಾರಿ ಮಾಡಿದ್ರು. ಅಪಾಯದ ಮುನ್ಸೂಚನೆ ಅರಿತಂತಹ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಯಿತು. ತತ್ಕ್ಷಣ ಡೆಲ್ಲಿಗೆ ಬರುವಂತೆ ಸಿ.ಪಿ. ಯೋಗೇಶ್ವರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ಕೊಟ್ಟಿತ್ತು. ಈ ಬೆಳವಣಿಗೆಗೆ ಕಾರಣ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡೇ ತೀರ್ತೇನೆ, ಪಕ್ಷದಿಂದ ಟಿಕೆಟ್ ಸಿಗ್ಲಿ ಸಿಗದೇ ಇರ್ಲಿ, ನನ್ನ ಸ್ಪರ್ಧೆ ಬಂಡಾಯವಾಗಿ ಆದರೂ ಸರಿ ನಿಶ್ಚಿತ ಅಂತ ಹೇಳಿ ತೊಡೆ ತಟ್ಟಿದ್ರು ಸಿ.ಪಿ. ಯೋಗೇಶ್ವರ್ ಅವರು. ನನ್ನ ಪವರ್ ಏನು ಅನ್ನೋದನ್ನ ತೋರಿಸ್ತೀನಿ ಅಂತೇಳಿ ಆಗಸ್ಟ್ 11ನೇ ತಾರೀಕು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ರು. ಯಾವಾಗ ಹೈಕಮಾಂಡ್ ಬುಲಾವ್ ಕೊಡ್ತೋ ಆ ಸಮಾವೇಶನ ಕ್ಯಾನ್ಸಲ್ ಮಾಡಿದ್ರು. 2 ಬಾರಿ ಸತತ ಸೋಲಿನಿಂದ ಕಂಗೆಟ್ಟಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ನೆಲೆ ಕಲ್ಪಿಸಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಅವರನ್ನ ಚನ್ನಪಟ್ಟಣ ಕ್ಷೇತ್ರದಿಂದ ಕಣಕ್ಕಿಳಿಸೋದಿಕ್ಕೆ ಪ್ಲಾನ್ ಮಾಡಿದ್ರು. ಆದ್ರೆ ಸೈನಿಕ ಇದಕ್ಕೆ ಒಪ್ಪುತ್ತಾ ಇಲ್ಲ. ಯಾವಾಗ ಸಡ್ಡೊಡಿತಾರೆ ಸಿ.ಪಿ. ಯೋಗೇಶ್ವರ್ ಅವರು ಅಂತ ಗೊತ್ತಾಯ್ತೋ, ಕುಮಾರಸ್ವಾಮಿ ಅವರು ಸಹ ಬಿಜೆಪಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಇದನ್ನು ಹಿಂಗೆ ಮುಂದುವರಿಯೋದಕ್ಕೆ ಬಿಟ್ರೆ ಮೈತ್ರಿಯಲ್ಲಿ ಒಡಕಿದೆ ಅನ್ನುವ ಸಂದೇಶನ ನಾವೇ ಕೊಟ್ಟಂತಾಗತ್ತೆ. ಕಾಂಗ್ರೆಸ್ನವರಿಗೆ ನಮ್ಮ ಮೇಲೆ ದಾಳಿ ಮಾಡೋದಿಕ್ಕೆ ಅಸ್ತ್ರ ನಾವೇ ಕೊಟ್ಟಂತಾಗತ್ತೆ. ಒಂದು ಕ್ಷೇತ್ರದ ವಿಧಾನಸಭಾ ಚುನಾವಣೆಯ ವಿಚಾರವಾಗಿ ದಳ ಮತ್ತು ಬಿಜೆಪಿಯ ಮೈತ್ರಿಗೆ ಧಕ್ಕೆ ಆಗೋದು ಬೇಡ, ಪ್ರತಿಷ್ಠೆಯನ್ನು ಪಕ್ಕಕ್ಕಿಟ್ಟು ಚುನಾವಣೆ ನಡೆಸೋಣ ಅಂತೇಳಿ ಈಗ ಬಿಜೆಪಿ ಮತ್ತು ದಳಪತಿ ಒಂದು ಒಪ್ಪಂದಕ್ಕೆ ಬಂದು ಸಿ.ಪಿ. ಯೋಗೇಶ್ವರ್ ಅವರನ್ನೇ ಈ ಕ್ಷೇತ್ರದಿಂದ ಕಣಕ್ಕಿಳಿಸೋದಿಕ್ಕೆ ತೀರ್ಮಾನಿಸಿದ್ದಾರೆ. ಸ್ನೇಹಿತರೆ, ಈಗ ಸಿ.ಪಿ. ಯೋಗೇಶ್ವರ್ ಅವರು ಟಿಕೆಟ್ ಕೇಳ್ತಾ ಇರೋದ್ರಲ್ಲೂ ನ್ಯಾಯ ಇದೆ. ನೀವೇ ನೋಡಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾವಾಗ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಾಗುವುದಂತ ಘೋಷಣೆ ಮಾಡಿದ್ರು, ಆಗಿನಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸಿ.ಪಿ. ಯೋಗೇಶ್ವರ್ ಅವರು ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸೋದಿಕ್ಕೆ ಬೇಕಾದ ಎಲ್ಲ ಸಹಕಾರಗಳನ್ನು ಕೊಟ್ಟಿದ್ರು. ಸಹಜವಾಗಿ ಇದರ ಹಿಂದೆ ಚನ್ನಪಟ್ಟಣದಲ್ಲಿ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ಆಶಾಭಾವ ಸಿ.ಪಿ. ಯೋಗೇಶ್ವರ್ ಅವರಿಗೆ ಇತ್ತು. ಈ ನಡುವೆ ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನುವ ಗೊಂದಲಗಳು ಸಹ ಕೇಳಿ ಬರ್ತಾ ಇತ್ತು. ಹಾಗಾಗಿ ಅವರು ಯಾರು ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಶಕ್ತಿನ ಸಾಬೀತು ಮಾಡ್ಲೇಬೇಕು ಅಂತೇಳಿ ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ರು. ಅಪಾಯದ ಮುನ್ಸೂಚನೆ ಅರಿತಂತ ಬಿಜೆಪಿಯ ಹೈಕಮಾಂಡ್ ಈಗ ಸಿ.ಪಿ. ಯೋಗೇಶ್ವರ್ ಅವರನ್ನು ಸಂತೈಸೋದಕ್ಕೆ ಮುಂದಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಮ್ಮನ್ನೇ ಕಣಕ್ಕಿಳಿಸ್ತೇವೆ, ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ಅನ್ನುವಂತಹ ಸಲಹೆನ ಈಗ ಬಿಜೆಪಿ ಹೈಕಮಾಂಡ್ ಸಿ.ಪಿ. ಯೋಗೇಶ್ವರ್ ಅವರಿಗೆ ಕೊಟ್ಟಿದೆ. ಸ್ನೇಹಿತರೆ, ನಿಮಗೇನನ್ಸುತ್ತೆ? ಚನ್ನಪಟ್ಟಣದಿಂದ ಸಿ.ಪಿ. ಯೋಗೇಶ್ವರ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಉಚಿತನಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.